ನಮ್ಮ ಈ ಬಡಾವಣೆಯಲ್ಲಿ ಆಗಿರೋದು ಫಸ್ಟ್ ಇದೇನೆ ಈ ಥರ. ಆದರೂ ಅಷ್ಟು ಒಳ್ಳೆ ಹುಡುಗಿಗೆ ಈ ಥರ ಮಾಡಿದ್ದು ತುಂಬ ಮೋಸ. ನಾವು ಅವಳು LKG ಇಂದನೂ ಕ್ಲಾಸ್ಮೇಟೇನೆ. ಅವಳಿಗೂ 54 ನಮಗೂ 56 ಇರಬೇಕು. ಇಬ್ಬರು ಒಂದೇ ಕ್ಲಾಸ್ಮೇಟು, ಒಂದೇ ಸ್ಕೂಲು. ABCD ಇಂದ ಹಿಡಿದು Z ಒಂದೇ ಸ್ಕೂಲಲ್ಲಿ ಓದಿದ್ದು ನಾವು 10th ಆದ್ರೂ ಆ ಯಪ್ಪ ತುಂಬ ಮಾಡಿದ ಮೋಸ. ತುಂಬ ಸೈಕೋ ಅವನು. ಯಾರ ಜೊತೆ ಮಾತಾಡಿದ್ರು ಅನುಮಾನ ಪಡೋದು. ಹೆಂಗಸ್ರ ಜೊತೆ ಮಾತಾಡಿದ್ರು, ಹೆಂಗಸ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ರು ಯಾಕೆ ಹೋಗಿದ್ದೆ, ಏನು ಮಾಟ ಮಂತ್ರ ಮಾಡಿಸ್ಕೊಬರಕ್ಕೆ ಹೋಗಿದ್ದೆ, ಯಾರು ಕರೆದಿದ್ರು, ಹಿಂಗೆಲ್ಲ ಹಿಂಸೆ ಕೊಟ್ಟು ಆ ಹುಡುಗಿಗೆ ತುಂಬ ಹಿಂಸೆ. ಆದರೂ ಇಷ್ಟು ವರ್ಷ ಸಂಸಾರ ಮಾಡ್ಕೊಬಂದು 3 ಮಕ್ಕಳನ್ನ ಹೆತ್ತು ಸಾಕಿ ಸಂಸಿರೋದು ದೊಡ್ಡದು. ಯಾಕೆಂದರೆ ನಾವು ಚಿಕ್ಕಂದ್ರಿಂದನೂ ಒಳ್ಳೆ ಕುಟುಂಬಸ್ಥಲ್ಲಿ ಹುಟ್ಟಿ ಜನಕ್ಕೆ ನಮ್ಮ ಬಂಧುಗಳಿಗೆ ಮರ್ಯಾದೆ ಕೊಟ್ಟು ಬಾಳ್ಬೇಕು ಅಂತ ಆ ಚಿತ್ರಹಿಂಸೆ ಎಲ್ಲ ತಡ್ಕೊಂಡು ಆ ಹುಡುಗಿ ಬಾಳಿದ್ವಿ ನಾವುನುವೆ ಚಿಕ್ಕದ್ರಿಂದನೂ. ಆದ್ರೆ ಈ ತರ ಲಾಸ್ಟಲ್ಲಿ ಯಾವತ್ತೋ ಸಾಯ್ಬೇಕಾಗಿದ್ದವಳೆ ಇವತ್ತು ಸಾಯಿಸ್ತಾ ಹೇಳ್ಕೊತಾ ಇದ್ರು. ಆದ್ರೆ ಈ ತರ ಮಾಡಿದ್ದು ತುಂಬಾ ಮೋಸ ಯಪ್ಪ. ಯಾರಿಗೂ ಪ್ರಪಂಚದಲ್ಲಿ ಯಾರಿಗೇ ಆಗ್ಲಿ ಈ ತರ ಮೋಸ ಆಗ್ಬಾರ್ದು ಹೆಣ್ಮಕ್ಳುಗಳಿಗೆ. ಏನೇ ತಪ್ಪಿದ್ರು ಬರೀ ಗಂಡಿಗೆ ಮಾತ್ರ ಹೆಣ್ಣಿಗೆ ಸೌಕರ್ಯ ಕೊಡಿ ಅಂತಾರೆ, ಅವು ಕೇಳಲ್ಲ. ಅದನ್ನ ಸಾಧಿಸಿ ಏನೈತೆ ಅದನ್ನ ಪರಿಶೋಧನೆ ಮಾಡಿ ಮಾಡಿ ಅಂತ. ಬೇಕೆಂದ್ರೆ ಹೆಣ್ಮಕ್ಳು ಒಳ್ಳೆಯವರು ಗಂಡ್ಮಕ್ಳು ಕೆಟ್ಟವ್ರು ಅಂತ ನಾ ಹೇಳ್ತಾ ಇಲ್ಲ. ಎಲ್ಲಾರು ಒಂದೇ ರೀತಿ ಇರಲ್ಲ. ಗಂಡಲ್ಲೂ ಕೆಟ್ಟವ್ರು ಇರ್ತಾರೆ, ಹೆಣ್ಣಲ್ಲೂ ಕೆಟ್ಟವ್ರು ಇರ್ತಾರೆ. ಆದ್ರೂ ಪರಿಶೋಧನೆ ಮಾಡಿ ಅವ್ನಿಗೆ ನಿಜವಾಗ್ಲೂ ಅವನಿಗೆ ಜೀವಾವಧಿ ಶಿಕ್ಷೆ ಕೊಡ್ಬಾರ್ದು, ಗಲ್ ಶಿಕ್ಷೆ ಕೊಡ್ಬೇಕು ಅವನಿಗೆ. ನಮ್ಮ ಹೆಸರು ಗಿರ್ಜಮ್ಮ. ಮಾಸದಲ್ಲಿ ಸೈಕೋ ಬಂದಿದ್ದಾನ, ಧಾರಾವಾಹಿ ತೋರಿಸ್ತಾ ಇದಾರ ನೋಡಿ, ಆ ಮಟ್ಟದಲ್ಲಿ ಇದ್ದಿದ್ದ ಅವನು. ತುಂಬಾ ಸೈಕೋ ಅವನು. ಪಾಪಣ್ಣವರು ನಮ್ಮ ಕಣ್ಮಟ್ಟಕ್ಕೆ ನಮ್ಮ ಇಲ್ಲೇನೆ ಸ್ಥಳೀಯರಾಗಿದ್ರು. ನಮ್ಮ ಮುಂದೆನೆ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡು ಸ್ಥಳೀಯರ ಹತ್ರ ಎಲ್ಲ ನೀಟಾಗಿ ಮಾತಾಡ್ಕೊಂಡು ಚೆನ್ನಾಗೇ ಇದ್ರು. ಆಲ್ಮೋಸ್ಟು ಈ 1.5 ತಿಂಗಳು 2 ತಿಂಗಳಿಂದ ಅವರು ನಮಗೆ ಸರಿಯಾಗಿ ಸಿಗ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಇನ್ನೊಂದು ಅವ್ರ ಮನೇಲಿ ಏನೋ ಜಂಡಾಟ ಇರೋ ವಿಚಾರನೂ ಯಾರಿಗೂ ಕೂಡ ಹೇಳಿರ್ಲಿಲ್ಲ ಸರ್ ಅವರು. ಈಗ ಒಂದು 15-20 ದಿನ ಅಕ್ಕಪಕ್ಕದವರು ಹೇಳಿದಾಗ ಏನೋ ಮನೇಲೆ ಫ್ಯಾಮಿಲಿ ಸಮಥಿಂಗ್ ಏನೋ ಜಗಳ ಆಗಿದೆ, ಗಂಡ ಹೆಂಡತಿಗೆ ಹೊಂದಾಣಿಕೆ ಇಲ್ವಂತೆ ಅನ್ನೋ ರೀತಿಲಿ ಏನೋ ನಡೀತಿತ್ತಂತೆ. ಅದ್ರ ಬಗ್ಗೆ ಯಾರು ಕೂಡ ನಮಗೆ ಕಿವಿ ಕೊಡ್ಲಿಲ್ಲ, ಯಾರು ಕೂಡ ನಮಗೆ ಹೇಳಲಿಲ್ಲ, ಏನು ಇದು ಮಾಡಲಿಲ್ಲ. ಬಟ್ ಇದು ಮೊನ್ನೆ ನಡೆದಿರೋ ಇದ್ರ ಬಗ್ಗೆ ಇನ್ಸಿಡೆಂಟ್ ಬಗ್ಗೆ ಸರ್ ನಮಗೆ ಕೇಳಿ ಬೆಚ್ಚಿ ಬೆಳೆಸಿದೆ. ಈ ಘಟನೆಯಿಂದ ನಮ್ಮ ಮಾದೇಶ್ವರ ಬಡಾವಣೆಯಲ್ಲಿ ಕೆಟ್ಟ ಹೆಸರು ಕೂಡ ಬಂದಿದೆ ನಮಗೆ. ಬಟ್ ಏನಂದ್ರೆ ಈಗ ಪೊಲೀಸರು ತನಿಖೆ ಮಾಡಿದ್ದಾರೆ. ಪೊಲೀಸರು ಈಗ ಬಂದು ಸ್ಥಳೀಯ ಸ್ಥಾಪದಿಂದ ಎಲ್ಲಾರು ನೋಡಿ ಎಲ್ಲಾರ ಹತ್ರನು ಮಾತಾಡಿ ಅದೇನು ವಿಚಾರಣೆ ಮಾಡ್ಕೊಂಡು ಎಲ್ಲ ಇದ್ ಮಾಡಿದ್ದಾರೆ. ಸರ್ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು. ಅವ್ರದೇ ಒಂದು ಕಣ ಇಟ್ಕೊಂಡಿದ್ರು, ಮಳ್ಳನ್ ಕಣ ಇಟ್ಕೊಂಡಿದ್ರು. ಇಲ್ಲೇ ವಿಜಯನಗರ ಇದತ್ರನೇ KFC ಎದುರುಗಡೆನೆ ಇದೆ ಅವ್ರದ್ದು, ವಿದ್ಯಾವರ್ಧಕ ಕಾಲೇಜ್ ಹತ್ರ. ಅಲ್ಲೇನೆ ಕಣದಲ್ಲಿ ಇದ್ದು ಅವ್ರು ಇಬ್ರು ಗಂಡು ಮಕ್ಳು ಇದಾರೆ, ಒಬ್ರು ಹೆಣ್ಮಕ್ಳು ಇದಾರೆ. ಎಲ್ಲಾರು ಕೂಡ ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗೇ ಇದ್ರು ಸರ್. ಇದು ನಾವು ಕೇಳಿ ನಮ್ಗೆ ಶಾಕ್ ಆಗೋಯ್ತಿದ್ದು. ಮನೇಲೆ ಆಗಿರೋದು ಸರ್. ಮನೇಲಿ ಕೂಡ ಯಾರು ಇಲ್ದೆ ಹೋದೋ ಟೈಮಲ್ಲಿ ಅವ್ರ ಗಂಡ ಹೆಂಡತಿ ಇರೋ ಇಬ್ರು ಟೈಮಲ್ಲೇ ಹಿಂಗಾಗಿರೋದು ಸರ್. ಫಸ್ಟ್ ನೋಡಿದೆ ಅವ್ರ ಮಗ ಅಂತ ಕೇಳ್ಪಟ್ಟೆ. ಅದು ಸ್ಥಳೀಯರು ಹೇಳಿರೋ ಪ್ರಕಾರ ನಮ್ಗೆ ಅವ್ರ ಮಗ ನೋಡಿದ್ರಂತೆ. ಅವ್ರ ಮಗ ನೋಡಿ ರೂಮ್ ತೆಗಿಯೋಷ್ಟೊತ್ತಿಗೆ ಈ ತರ ಘಟನೆ ಆಗಿ ಅವ್ರು ಆಲ್ರೆಡಿ ಪೊಲೀಸವ್ರ ಹತ್ರ ಸರೆಂಡರ್ ಆಗಿದ್ದಾರೆ ಸರ್. ನಮ್ಮ ಹೆಸರು ಶಶಿಧರ್ ಅಂತ ಹೇಳಿ ಸರ್. ಥ್ಯಾಂಕ್ ಯು ಸರ್. ನಾನು ಬಂದು ಮಾದೇಶ್ವರ ಬಡಾವಣೆಯಲ್ಲೇ ಇರೋದು. ನಾವು ಈ ಸುದ್ದಿ ಕೇಳ್ಬಿಟ್ಟು ನನಗೆ ಆಶ್ಚರ್ಯ. ಆ್ಯಕ್ಚುಲಿ ಒಂದು ಮಹಿಳೆಗೆ ಹತ್ಯೆ ಆಗೈತೆ ಅಂದರೆ ಇದು ಆಶ್ಚರ್ಯವಾದ ಸಂಗತಿ. ನಾನೇನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲೂ ಯಾರಿಗಾದ್ರೂ ಸಮಸ್ಯೆ ಇದ್ರೆ, ಫ್ಯಾಮಿಲಿ ಸಮಸ್ಯೆ ಇದ್ರೆ, ನಮ್ಮ ಮಾಧ್ಯಮ ಮಿತ್ರರು ಅವರೇ, ಪೊಲೀಸ್ ಅವರೇ ಎಲ್ಲರೂ ಇರ್ತಾರೆ ಸಹಾಯಕ್ಕೆ. ಏನಾದ್ರೂ ಸಮಸ್ಯೆ ಇದ್ರೆ ಕೇಳಿ. ಅದು ಬಿಟ್ಬಿಟ್ಟು ಈ ಥರ ಏಕಾಏಕಿ ಈ ಥರ ಒಂದು ಮಹಿಳೆಗೆ ಇದು ಮಾಡೋದು ತುಂಬ ಒಂದು ನೋಡೋಕ್ಕಾಗಲ್ಲ. ಈ ಥರ ಮುಂದೆ ಎಲ್ಲೂ ಆಗೋದು ಬೇಡ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಮಾಧ್ಯಮದ